ವೀಕ್ಷಕರೇ ನಮಸ್ಕಾರ. VGB ನ್ಯೂಸ್ ಸುದ್ದಿ ಸಂಸ್ಥೆಯ ವತಿಯಿಂದ ನಾವು ಲೋಕ 2024 ಇದರ ಬಗ್ಗೆ ಚುನಾವಣಾ ಸಮೀಕ್ಷೆಯನ್ನು ಬೆಂಗಳೂರಿನ ಹಲವಾರು ಕಡೆಗಳಲ್ಲಿ ಮಾಡ್ತಾಯಿದ್ದೀವಿ. ಬೆಂಗಳೂರಿನಲ್ಲಿ ಬಿಸಿಯ ಧಗೆ ಏರ್ದಂಗೆ ಲೋಕ ಸಮರದ ಧಗೆ ಕೂಡ ಏರ್ತಾ ಇದೆ ದಿನೇ ದಿನೇ. ಹಾಗಾಗಿ ಜನರ ಅಭಿಪ್ರಾಯ ಏನು, ಅವರು ಏನು ಅಂದ್ಕೊಂಡಿದ್ದಾರೆ, ಅವ್ರ ನಿರೀಕ್ಷೆಗಳೇನಿದೆ ಅದನ್ನೆಲ್ಲ ಕೇಳಿ ತಿಳ್ಕೊಳ್ಳೋವಂಥ ಒಂದು ಚಿಕ್ಕ ಪ್ರಯತ್ನ ನಮ್ಮ ಕಡೆಯಿಂದ. ನೀವೆಲ್ಲರೂ ಇದನ್ನು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಜನರ ಅಭಿಪ್ರಾಯಗಳೇನಿದೆ ಅಂತ ಸಂಗ್ರಹಿಸಿರೋದನ್ನು ನೋಡೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು, ಯಾವ ಕ್ಷೇತ್ರ? ನನ್ನ ಹೆಸರು ಶಾಲಿನಿ. ಇದು ಬ್ಯಾಟರಾಯನಪುರ, ಯಲಹಂಕ ವಿದ್ಯಾರಣ್ಯಪುರ ಬ್ಯಾಟರಾಯನಪುರ ಕ್ಷೇತ್ರ. ಮೇಡಮ್ ಈ ಬಾರಿ ಯಾರು ಗೆಲ್ಬೋದು ಅಂತ ನಿಮ್ಗೆ ಅನಿಸುತ್ತೆ? BJP ಬರ್ಬೋದು ಅಂತ ಅನಿಸುತ್ತೆ. ಯಾಕೆ BJP ಇನ್ನೊಂದು ಸತಿ ಮೇಡಮ್? ಅವರು ಮೋದಿಯವರು ತುಂಬ ಒಳ್ಳೇದು ಮಾಡಿದ್ದಾರೆ, ಒಳ್ಳೊಳ್ಳೆ ಕಾರ್ಯಗಳು ಮಾಡಿದ್ದಾರೆ. ಬಡವರಿಗೆ ಮನೆಗಳು ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ತುಂಬ ಒಳ್ಳೇದು ಮಾಡ್ತಾಯಿದ್ದಾರೆ. ಹಾಗಾಗಿ ಅವರೇ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಮೇಡಮ್ ಎರಡು ಸತಿಯಿಂದ ಇಲ್ಲಿ ಸದಾನಂದ ಗೌಡರು ಗೆದ್ದಿದ್ದಾರೆ. ಈ ಬಾರಿ ಹೊಸ ಕ್ಯಾಂಡಿಡೇಟ್ ಬಂದಿದ್ದಾರೆ BJPಯಿಂದ, ಶೋಭಾ ಕರಂದ್ಲಾಜೆ ಅವರು. ನಿಮ್ಮ ಅಭಿಪ್ರಾಯ ಏನು? ಯಾರು ಬಂದರೂ ಜನಗಳಿಗೆ ಒಳ್ಳೇದು ಮಾಡಬೇಕಷ್ಟೇ. ಅದು ಅವರೇ ಆಗಲಿ ಇಲ್ಲ ಹಿಂದಿದ್ದವರಾದ್ರೂ ಇವಾಗ ಬರೋರಾದರೂ ಮುಂದೆ ಬರೋರಾದ್ರೂ ಜನಗಳಿಗೆ ಒಳ್ಳೇದು ಮಾಡಬೇಕು. ಮೇಡಮ್ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಇವಾಗ 2,2 ಸಾವಿರ ಬರೋ ರೀತಿ ಮಾಡಿದ್ದಾರೆ. ಮತ್ತು ಅನ್ನಭಾಗ್ಯದ ಅಮೌಂಟ್ ಬರ್ತಾಯಿದೆ, ಅದು ಮಾಡ್ತಾಯಿದ್ದಾರೆ. ಕರೆಂಟ್ದು ಕೊಡಂಗೆ ಕೊಟ್ಟರು ಮತ್ತು ಅದು ಕ್ಯಾನ್ಸಲ್ ಮಾಡಿದ್ರು. ಇನ್ನು ಇರೋದೂ ಹಂಗೆ ಆಗ್ಬೋದು, ಅದು ಫುಲ್ ಕೊಡ್ತಾರೆ ಅನ್ನೋ ನಂಬಿಕೆ ಇಲ್ಲ. ಅದನ್ನು ಸ್ವಲ್ಪ ದಿವಸ ಕೊಡ್ಬೋದು, ಮತ್ತು ಅದು ಕ್ಯಾನ್ಸಲ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಅದೇನಿದ್ರು ಅವರೇ ಹೇಳಿದ್ರಲ್ಲಿ ಅರ್ಧ ಮಾಡಿದ್ದಾರೆ, ಇನ್ನೂ ಅರ್ಧ ಮಾಡೋದ್ರಲ್ಲಿದೆ. ಅದು ಫುಲ್ ಮಾಡಿದರೆ ಓಕೆ, ಮಾಡಿಲ್ವಲ್ಲ ಅದನ್ನು ಅವ್ರು ಮಾಡ್ತಾರೆ ಅಂತ ಅನ್ಸುತ್ತಾ ಮೇಡಮ್? ಏನೋ ಗೊತ್ತಿಲ್ಲ, ಯಾಕಂದರೆ ಅರ್ಧ ಮಾಡಿದ್ದಾರೆ. ಇಷ್ಟು ಆಯಿತು, ಒಂದು ವರ್ಷದಲ್ಲಿ ಹೇಳಿದ್ರೆ ಅರ್ಧ ಮಾಡಿದ್ರಲ್ಲಿ ಆಗಲೇ ಒಂದು ತೆಗೆದುಬಿಟ್ರು. ಕರೆಂಟ್ ಬಿಲ್ ಇಲ್ಲ, ಇನ್ನು ಸ್ವಲ್ಪ ದಿವಸ ಹೋದರೆ ಫ್ರೀ ಟಿಕೆಟ್ಸು ಇರೋಲ್ಲ ಬಸ್ಸಲ್ಲಿ ಮಹಿಳೆಯರಿಗೆ. ನನಗೇನೋ ಮಾಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ ಸರ್, ಅಷ್ಟೊಂದು ಇದೆಲ್ಲ ನಂಬಿಕೆ ಇಲ್ಲ. ಮೇಡಮ್ ನಿಮ್ಮ ಪಕ್ಷ ಯಾವುದಕ್ಕೆ, ಅಭಿವೃದ್ಧಿಗೋಸ್ಕರನ ಗ್ಯಾರಂಟಿಗ? ನಮಗೆ ಜನಗಳಿಗೆ ಒಳ್ಳೇದಾಗಬೇಕು ಸರ್. ಪಕ್ಷ ಯಾವುದಾದ್ರೂ ಪರವಾಗಿಲ್ಲ, ಜನಗಳಿಗೆ ಒಳ್ಳೇದು ಮಾಡಬೇಕು. ಜನಗಳಿಗೆ ಯಾರು ಒಳ್ಳೇದು ಮಾಡ್ತಾರೋ ಅಂಥವ್ರು ಬರಬೇಕು ಅಂತ ಒಂದು ಆಸೆ. ಮೇಡಮ್ ಅಭಿವೃದ್ಧಿನ ಗ್ಯಾರಂಟಿನ? ಅಭಿವೃದ್ಧಿ ಬೇಕಲ್ಲ ಸರ್. ಗ್ಯಾರಂಟಿ ಕೊಟ್ಬಿಟ್ಟು ಅಭಿವೃದ್ಧಿ ಮಾಡಿಲ್ಲ ಅಂದರೆ ವೇಸ್ಟ್ ಅಲ್ವಾ? ಗ್ಯಾರಂಟಿ ಕೊಟ್ಟಿದ್ದು, ಗ್ಯಾರಂಟಿ ಕೊಡೋದು ದೊಡ್ಡದಲ್ಲ, ಅಭಿವೃದ್ಧಿ ಮಾಡಬೇಕು. ಯಾರೊಬ್ಬರಾಗಿದ್ರೂ ಬರೋರು ಅಭಿವೃದ್ಧಿ ಮಾಡಬೇಕು. ಅದೇ ಮೇಡಮ್ ಈ ಬಾರಿ ಯಾರು ಪ್ರಧಾನಮಂತ್ರಿ ಆಗ್ಬೋದು ಅಂತ ಅನ್ಸುತ್ತೆ? ನನಗೆ ಅವರೇ, ನರೇಂದ್ರ ಮೋದಿ ಅವರೇ. ನರೇಂದ್ರ ಮೋದಿಯವರೇ ಬರ್ತಾರೆ ಅನಿಸುತ್ತೆ. ಯಾಕಂದರೆ ಅವರು ಒಳ್ಳೇದು ಮಾಡಿದ್ದಾರೆ, ಜನಗಳಿಗೆ ಒಳ್ಳೇದು ಮಾಡಿದ್ದಾರೆ. ಜನಗಳ ಆಸೆ ಏನು ಪಡ್ತಿದ್ರೆ ಅದು ತಕ್ಕನಂಗೆ ಅವ್ರು ಒಳ್ಳೇದು ಮಾಡ್ತಾಯಿದ್ದಾರೆ. ಅವರೇ ಬರಬೇಕು ಅಂತ ಒಂದು ಆಸೆ ಇದೆ. ಧನ್ಯವಾದ ಮೇಡಮ್, ಥ್ಯಾಂಕ್ ಯು. ಮೇಡಮ್ ನಮಸ್ತೆ, ನಿಮ್ಮ ಹೆಸರು, ಯಾವ ಕ್ಷೇತ್ರ ಮೇಡಮ್? ನಮ್ಮದು ತುರುವೇಕೆರೆ ಕ್ಷೇತ್ರ. ಮೇಡಮ್ ಈ ಬಾರಿ ಯಾರು ಗೆಲ್ಬೋದು ಅಂತ ಅನಿಸುತ್ತೆ ನಿಮಗೆ? BJP. ಯಾಕೆ BJP ಗೆಲ್ಲುತ್ತೆ ಮೇಡಮ್? BJP ಎಲ್ಲ ಒಳ್ಳೇದು ಮಾಡೈತೆ, ಅದಕ್ಕೆ BJPಗೆ ಎಲ್ಲ ಓಟ್ ಹಾಕ್ತಾರೆ. ಕಾಂಗ್ರೆಸ್ಸಿಂದ ಏನು ಅದು ಇದು ಮಾಡ್ತೀನಿ ಅಂದ್ಬಿಟ್ಟು ಯಾರು ಒಬ್ರಿಗೆ ಬರುತ್ತೆ ಒಬ್ರಿಗೆ ಬರೋಲ್ಲ, ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಅಂತೇಳಿ ಅದನ್ನು ಹಾಕ್ತಾರೆ. ಇಲ್ಲಾಂದರೆ ಎಷ್ಟು ಜನಕ್ಕೆ ಬಂದೇ ಇಲ್ಲ ಏನುವೆ. ಸುಮಾರು ಜನ ಏನು ಸಿಕ್ಕೂ ಇಲ್ಲ, ಏನೂ ಇಲ್ಲ. ಅಂದರೆ ಬಸ್ ಒಂದು ಫ್ರೀ ಒಂದು ಸಿಕ್ಕೈತೆ ಅಷ್ಟೇ, ಇನ್ನೇನೂ ಇಲ್ಲ. ಮೇಡಮ್ ಎಲ್ಲ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಗ್ಯಾರಂಟಿ ಅಂದರೆ ಮೇಡಮ್ ಅನ್ನಭಾಗ್ಯ ಆಗಿರ್ಬೋದು, ನೀವೇ ಹೇಳ್ದಂಗೆ ಬಸ್ದಾಗಿರ್ಬೋದು, ಯುವ ನಿಧಿ ಆಗಿರ್ಬೋದು. ಬಸ್ದೊಂದು ಅನುಕೂಲ ಆಗೈತೆ ಅಷ್ಟೇ, ಇನ್ನೇನೂ ಇಲ್ಲ. ಮೇಡಮ್ BJP ಅವರು ಈ ಬಾರಿ ಮೋದಿ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೋದಿ ಬಂದರೆ ಎಲ್ಲದೂ ಅನುಕೂಲ ಆಗುತ್ತೆ, ಎಲ್ಲದೂ ಅವರು ಇದು ಮಾಡ್ತಾರೆ ಅಂತ ನಮಗೆ ಇದು ಅಷ್ಟೇ. ಮೇಡಮ್ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಮಾಡಿರೋಂಥ ನಿಮ್ಗೆ ತುಂಬ ಮೆಚ್ಚುಗೆ ಆಗಿರೋಂಥ ಕೆಲಸ ಯಾವುದು? ಮೆಚ್ಚುಗೆ ಆಗಿರೋದು ಅಂದರೆ ಬಡವರಿಗೆ ಮನೆ ಕಟ್ಕೊಟ್ಟಿರೋದು, ಲೋನು ಮಾಡಿಕೊಟ್ಟಿರೋದು ಎಲ್ಲ ಮಾಡೋರೆ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು ನಮಗೇನು ಮನೆದು ಲೋನ್ ಆಗಿರೋದೇ ಅರ್ಧಂಬರ್ಧ ಆಗಿರೋದೇ ತಗೊಳಕ್ಕಾಗಿಲ್ಲ. ಎಲ್ಲೋದ್ರೂ ಏನೋ ಈಗ ಎಲೆಕ್ಷನ್ ಮುಗಿಲಿ ಅಂತಾರೆ. ಇವ್ರು ಯಾರು ಗೆಲ್ಲೋವರೆಗೂ ಬರ್ತಾರೆ, ಗೆದ್ದ ಮೇಲೆ ನಾವು ತಿರುಗೂ ನೋಡಲ್ಲ. ಮೇಡಮ್ ಈ ಬಾರಿ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರಗಳನ್ನ ಗೆಲ್ಬೋದು BJP? ಅದು ಐಡಿಯಾ ಇಲ್ಲ ಎಷ್ಟು ಬರುತ್ತೆ ಅಂತ. ಪ್ರಧಾನಮಂತ್ರಿಗಳು ಯಾರಾಗ್ಬೋದು ಈ ಬಾರಿ? ನರೇಂದ್ರ ಮೋದಿ. ಧನ್ಯವಾದ. ಈ ಬಾರಿಯ ಲೋಕಸಭಾ 24ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು BJPಗೆ ಸಮವಾದಂಥ ಬೆಂಬಲ ಕೂಡ ದೊರೆತು ಬಂದಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ. ನಮ್ಮ ಸಮೀಕ್ಷೆಯ ಪ್ರಕಾರ ಜನ ಕಾಂಗ್ರೆಸ್ಸನ್ನು ಗ್ಯಾರಂಟಿಗಳಿಗೋಸ್ಕರ ಬೆಂಬಲಿಸಿದ್ರೆ BJPಯನ್ನು ಅಭಿವೃದ್ಧಿಗೋಸ್ಕರ ಬೆಂಬಲಿಸ್ತಾ ಇದ್ದಾರೆ. ಆದರೆ BJP ಆಗಿರಲಿ ಕಾಂಗ್ರೆಸ್ ಆಗಿರಲಿ, ವಿಶ್ವಗುರು ಭಾರತ್ ಕಡೆಯಿಂದ ನಾವು ಮಾಡುವಂಥ ಆಗ್ರಹ ಇಷ್ಟೇ, 26ನೇ ತಾರೀಕು ತಪ್ಪದೆ ನಿಮ್ಮ ಹಕ್ಕು ಮತದಾನ ಇದನ್ನು ಚಲಾಯಿಸಿ ಅಂತ ಹೇಳ್ತಾ ವಿಶ್ವಗುರು ಭಾರತ್ ಯೂಟ್ಯೂಬ್ ಚಾನಲ್ನ
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಿನಂತಿಸ್ಕೊತಾ ಇದ್ದೀನಿ. ಧನ್ಯವಾದ.